ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು, ಫಸ್ಟ್ ನೈಟ್ ಮಾತ್ರ ನಾಯಕನ ಜೊತೆ ಅಂತ. ದೇಹ ಸುಖಕ್ಕೆ ಜಾತಿ ಅಡ್ಡ ಬರೋದಿಲ್ಲ, ಮದ್ವೆಗ್ ಮಾತ್ರ ಜಾತಿ ಅಡ್ಡ ಬರುತ್ತಾ? ಹೋದ್ರು ಅಂತ ಕಳಿಸಿದ್ರೆ ಹೋಗಿ ಮಾಡ್ಬಾರದ್ ಮಾಡ್ತಾ ಇದ್ದೇವೆ ಸ್ಕೂಲು ಕಾಲೇಜಲ್ಲಿ. ಅಲ್ಲಿ ಲೈವ್ ವೈರ್ ಕಾಣ್ತಾ ಇದೆ, ಹೋಗಿ ಮುಟ್ಬಿಟ್ಟು ಕರೆಂಟ್ ಹೊಡಿತು ಅಂದ್ರೆ ಓಡಿಸ್ಕೋಬೇಕಪ್ಪ, ಅಷ್ಟೇನೆ. ಬುದ್ಧಿ ಬೇಡವ ವಕೀಲ್ರೆ? ಈರುಳ್ ಕಂಡ್ ಬಾವಿಗೆ ಅಗಲೋಗ್ ಬಿದ್ರು ಅಂತ ಗಾದೆ. ಐ ಆಮ್ ಸ್ಟ್ರಿಕ್ಟ್ ಇನ್ ಫೋಕ್ಸ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಈಗ, ಗೊತ್ತಾಯ್ತಲ್ಲ? ನೀವ್ ಯಾರನ್ನ ಬೇಕಾದ್ರೆ ಕೇಳಿದ್ರು ಆ ಸಾಹೇಬ್ರ ಹತ್ರ ಸಿಗಲ್ಲ ಅಂತಲೇ ಹೇಳೋದು. ಇವೆಲ್ಲ ಬೇಡ, ಯಾಕೆ ಬೇಕಾಗಿದೆ? ಏನ್ ಮಹಾ ದೊಡ್ಡ ವಯಸ್ಸಾಗಿದ್ದಿದ್ ನಿಮ್ಮ ಆರೋಪಿಗೆ? ಇನ್ನು ಬೇಕಾದಷ್ಟು ಜೀವನ ಇದೆಯಲ್ಲ, ಅದು ಇರ್ಬೇಕಾಗಿತ್ತು, ಕಾಯ್ಕೋಬೇಕು. ನೋಡಿ, ಹಳೆ ಶಿಲಾಯುಗದ ಜನದಲ್ಲಿ ಆಹಾರ ನಿದ್ರಾ ಮೈಥುನಂಚ ಅಂತ, ಗೊತ್ತಾಯ್ತಲ್ಲ? ಹಸಿವೆ ಆದಾಗ ಊಟ ಮಾಡ್ತಕ್ಕಂಥದ್ದು, ಬಾಯಾರಿಕೆ ಆದಾಗ ನೀರು ಕುಡಿತಕ್ಕಂಥದ್ದು, ಸಂತಾನ ಅಭಿವೃದ್ಧಿಗೆ ಮೈಥುನ ಕ್ರಿಯೆಯಲ್ಲಿ ತೊಡ್ಕೊಳ್ತಕ್ಕಂಥದ್ದು, ಸುಸ್ತಾದಾಗ ನಿದ್ರೆ ಮಾಡ್ತಕ್ಕಂಥದ್ದು, ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಇತ್ತಂತ ಏಕಸಾಮ್ಯತೆ ಅಂತ ಹೇಳಿ ಸುಭಾಷಿತ, ಗೊತ್ತಾಯ್ತಲ್ಲ? ಹಾಗಿದ್ದಂತ ಪಕ್ಷದಲ್ಲಿ ಹಳೆ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ದ್ಬಿಡ್ತಿತ್ತು. ಆಗ ಯಾರಿಗೆ ಶಕ್ತಿ ಇತ್ತೋ, ಮೈಟ್ ಇಸ್ ದಿ ರೈಟ್ ಅಂತ ಅವ್ನು ನಾಯಕ ಆಗ್ತಿದ್ದ. ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಪಿಸಿ ಮಿಕ್ದವರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪಯೋಗಿಸ್ಕೋಬೇಕಾಗಿತ್ತು. ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ, ಈ ದುಷ್ಟ ಆಚರಣೆ ಈಗ್ಲೂ ಸುರ್ಪುರದಲ್ಲಿದೆ. ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ, ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ. ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು, ಫಸ್ಟ್ ನೈಟ್ ಮಾತ್ರ ನಾಯಕನ ಜೊತೆ ಅಂತ. ಆಮೇಲೆ ಅಲ್ಲೇ ಇರ್ಬೋದು, ಇಲ್ದೇ ಇದ್ರೆ ನೀವು ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಮಾಡ್ಕೋಬಹುದು. ಏನ್ ಸರ್ ಇದೆಲ್ಲ ಸಾಧ್ಯವ ಅಂದ್ರೆ ಆ ತರ ನಡೀತಾ ಇದೆ ಈಗ. ಬೇಕಾದಷ್ಟು ಅದ್ರ ಮೇಲೆ ಚಿತ್ರಗಳು ಬಂದು, ಪಿಕ್ಚರ್ ಬಂದ್ವು. ಬೆತ್ಲೆ ಸೇವೆ ಪಿಕ್ಚರ್ ಬಂತು, ಮತ್ತೊಂದ್ ಬಂತು, ಇನ್ನೊಂದಾಯ್ತು, ಎಲ್ಲ ಆಯ್ತು. ಸರಿ ಹೋಯ್ತಾ? ಇನ್ನೂ ಸರಿ ಹೋಗ್ಲಿಲ್ಲ. ದೇವದಾಸಿಯರು ಅಂದ್ರೆ ಏನು? ಅವರು ಅದೇನೇನೆ ಎಲ್ಲ ಈ ತರ ಬೇಕಾದಷ್ಟು ಮಾಡ್ಕೊಂಡ್ರು. ಇರ್ಲಿ, ವಿ ಆರ್ ನಾಟ್ ಆನ್ ದಟ್. ಅಂಡ್ ದಿ ಕ್ವಶನ್ ಈಸ್, ಆ ಅನಾಗರಿಕತೆಯಿಂದ ನಾಗರಿಕತೆಗೆ ನಾವು ಶಿಫ್ಟ್ ಆಗಿ ಸಮಾಜದಲ್ಲಿ ಒಂದು ಮದುವೆಯನ್ನ, ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿ, ಒಬ್ಬ ಗಂಡಿಗೆ ಒಬ್ಬ ಹೆಣ್ಣು, ಒಬ್ಬ ಸಂಗಾತಿ ಅಂತ ಮಾಡಿ ಒಂದು ಸಿಸ್ಟಮ್ ಇಟ್ಟಾಗ, ಅದು ಬಿಟ್ಟು ಬೇರೆ ಹೋಗಿ ಒದ್ದಾಡ್ತೀವಿ ಅಂದ್ರೆ ಅನುಭವಿಸ್ಬೇಕು. ನಾನು ಅದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ನಿಮ್ಗಿಲ್ಲ ಅಷ್ಟೇ. ಪಾಲನೆ ಮಾಡಿದ್ದೀನಿ ಅಂತ ಬನ್ನಿ, ಕಾನೂನು ರಕ್ಷಣೆ ಕೊಡುತ್ತೆ. ಪಾಲನೆ ಮಾಡಿಲ್ಲ ಅಂದ್ರೆ ಕಾನೂನು ರಕ್ಷಣೆ ಇಲ್ಲ. ಆಸ್ ಸಿಂಪಲ್ ಆಸ್ ದಟ್. ಯು ಹ್ಯಾವ್ ವೈಲೇಟೆಡ್ ಎನಿ ಅಫೆನ್ಸ್ ಈಸ್ ಬೇಸಿಕಲಿ against the society at the first instance anta, against the maker of the law at the first instance anta. It is against the statute. Then somebody is put into some difficulty. Consequence of that particular act results in some danger either to the body or to the property. ಅದ್ ಬಿಟ್ರೆ ಇನ್ಯಾವುದೋ ಅಫೆನ್ಸ್ ಅನ್ನಕ್ ಚಾನ್ಸೇ ಇಲ್ಲ. ಗೊತ್ತಾಯ್ತಲ್ಲ? ಒಂದು ಸಣ್ಣ ಉದಾಹರಣೆ. ಇದು ನಮ್ಮನೆ ಕಿಟಕಿ, ಇದು ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ. ಗೊತ್ತಾಯ್ತಲ್ಲ? ಒಂದು ಹೆಣ್ಮಗಳು ಇಲ್ಲಿಂದ ಹೇಳ್ತಾಳೆ ಪೊಲೀಸ್ನವ್ರಿಗೆ, ನಾನ್ ದಿನಾ ಸ್ನಾನ ಮಾಡುವಾಗ ಇವನು ಕಿಟಕಿ ತೆಗೆದು ನೋಡ್ತಾನೆ ಅಂತ. ನೀವು ಅಲ್ಲಿ ಕೇಳ್ಬೇಕಾದ ಅವಳು ಕಿಟಕಿ ಹಾಕೊಳ್ಳಿ ಅಂತಲ್ಲ, ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೋಬೇಕು. ಕಾನೂನು ಎಕ್ಸ್ಪೆಕ್ಟ್ ಮಾಡೋದು. ನಾ ಹೇಳಿದ ಅರ್ಥ ಆಯ್ತಲ್ಲ? ಅವಳು ಕಿಟಕಿ ಹಾಕೊಳ್ಳಿ ಅಂತ ನೀವು ಕೇಳಂಗಿಲ್ಲ, ನೀವು ಕಿಟಕಿ ಹಾಕೊಂಡು ಆ ಕಡೆ ತಿರ್ಕೊಳ್ಳಿ ಅಂತ ಹೇಳ್ಬೇಕು. ಇದು ಕಾನೂನು. ಯಾಕೆ ಅಂತಂದ್ರೆ ಆಕೆಗೆ ಮಾನ ಮರ್ಯಾದೆ ಇದೆ, ನೀವು ಅದನ್ನ ಕಿತ್ಕೊಳ್ಳೋ ಅಂತ ಹಕ್ಕಿಲ್ಲ. ಹಾಗೇನಾದ್ರು ಮಾಡಿದ್ರೆ ನೀವು ಶಿಕ್ಷಿಸಲ್ಪಡಬಹುದು ಅಂತ ಕಾನೂನು ಬರ್ಕೊಂಡಿದೀವಿ ನಾವು ಬರ್ಕೊಳ್ಳುವಾಗ. ರಿವರ್ಸ್ ಕೇಸು, ಗಂಡು ಹುಡ್ಗ ಸ್ನಾನ ಮಾಡ್ತಾ ಇದ್ದಾನೆ, ಇವಳು ಹೆಣ್ಮಗಳು ಅಲ್ಲಿಂದ ನೋಡ್ತಾಳೆ, ನೋ ಅಫೆನ್ಸು. ನೀವು ಠಾಣಾಧಿಕಾರಿ ಆದ್ರೆ ಅದನ್ನ ನೋ ಅಫೆನ್ಸ್ ಅನ್ಬಿಟ್ಟು ಅದನ್ನ ವಜಾ ಮಾಡ್ಬೇಕು. ನಾಟ್ ಇವನ್ NC, ನಾನ್ ಕಾಗ್ನೈಸಬಲ್ ಅಫೆನ್ಸ್ ಕೂಡ ಆಗೋದಿಲ್ಲ, ಅದು ವಜಾ ಮಾಡ್ಬೇಕು. ಯಾಕೆ? ಗಂಡಸರಿಗೆ ಏನ್ ಮಾನ ಇಲ್ವಾ? ನ್ಯಾಚುರಲ್ ಜಸ್ಟಿಸು, ಮಾರಲ್ ಜಸ್ಟಿಸ್ಗೆ ನಮ್ಮ ಭಾರತದಂತಹ ರಾಷ್ಟ್ರದಲ್ಲಿ ಜಾಗ ಇಲ್ಲ. ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಕಾನೂನುಗಳನ್ನು ಮಾಡಲ್ಪಟ್ಟಿದೆಯೋ ಆ ಕಾನೂನಿನಾತ್ಮಕವಾಗಿ
ಯಾವುದಾದರೂ ಒಂದು ಕೃತ್ಯವನ್ನ ಅಪರಾಧ ಅಂತ ಪರಿಗಣಿಸಿದ್ದರೆ ಮಾತ್ರ ಅದನ್ನು ಶಿಕ್ಷೆಗೆ ಒಳಪಡುತ್ತಾನೆ. ಮಿಕ್ಕೆಲ್ಲವೂ ಕೂಡ ನೈತಿಕವಾಗಿ ಅಪರಾಧವಿರಬಹುದು ಅಥವಾ ನೈಸರ್ಗಿಕವಾಗಿ ನಿಮ್ಗೆ ಅಪರಾಧ ಅಂತ ಕಾಣಿಸ್ಬಹುದು. ಅದನ್ನ ಶಿಕ್ಷಿಸಲ್ಪಡಬಹುದಾದ ಕೃತ್ಯ ಅಂತ ಡಿಫೈನ್ ಮಾಡೋ ಹೊರತು, ಅಪರಾಧ ಅಂತ ಡಿಫೈನ್ ಮಾಡೋ ಹೊರತು ಯಾವ ಕೋರ್ಟ್ನವರು ಏನು ಮಾಡಕ್ಕಾಗಲ್ಲ, ಪೊಲೀಸ್ನವರು ಏನು ಮಾಡಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಯಾಕೆಂದ್ರೆ ವಾಟ್ ವಿ ಹ್ಯಾವ್ ಡಿಫೈನ್ಡ್ ಅಂಡರ್ ದಿ IPC is the offense, not the crime. Unfortunately, till today we have not defined the crime. ನಾನು ಹೇಳ್ಬಿಟ್ನಲ್ಲ, ನಮ್ ಪವರ್ ಇರೋದೇ ಅಷ್ಟು 4 ಸತಿ ಓದ್ ತಗೊಂಡ್ಬಿಟ್ಟಿದೀವಿ. ಲಾಯರ್ ಆಗಿದ್ದಾಗ ನಿಮ್ದು ನಮಗೂ ಒಂದೇ ಓತು. ನಂಗೆ ಹಾಗೆ ಶಾಂತನಗೌಡ್ರ ಸಾಹೇಬರು ಓದ್ ಕೊಟ್ಟಿದ್ರು, ಐ ಅಪೋಲ್ಡ್ ದಿ ಲಾಸ್ ಅಂತ. ಹೌದಾ? ನೀವು ಅದೇ ತಗೊಂಡಿರ್ತೀರಿ, ಮರ್ತೋಗಿರ್ಬೋದು. ಇನ್ನೊಂದ್ಸತಿ ಹೋಗಿ ನೋಡಿ ಸನ್ನತ್ ತೆಗೆದು. ಅದಾದ್ಮೇಲೆ ಇನ್ನೊಂದ್ಸತಿ ಡಿಸ್ಟ್ರಿಕ್ಟ್ ಜಡ್ಜ್ ಆದಾಗ, ಅದಾದ್ಮೇಲೆ ಅಡಿಷನಲ್ ಜಡ್ಜ್ ಆಫ್ ಹೈಕೋರ್ಟ್ ಆದಾಗ, ಅದಾದ್ಮೇಲೆ ಪರ್ಮನೆಂಟ್ ಜಡ್ಜ್ ಆದಾಗ 4 ಸತಿ ಹೇಳಿದ್ದಾರೆ ಐ ಅಪೋಲ್ಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾಸ್ ಅಂತ. ನೀವ್ ಹೇಳಿದ್ದೆಲ್ಲ ನೀವು ಹೇಳ್ಬೋದು, ಯಾಕಂದ್ರೆ ವಕೀಲರು ಸರ್ವತಂತ್ರ ಸ್ವತಂತ್ರರು, ನಾನಲ್ಲ. ನಾನ್ ಕಾನೂನು ಪ್ರಕಾರ ಮಾತ್ರ ಮಾಡಕ್ಕಾಗುತ್ತೆ. ಎನಿ ಜಡ್ಜ್ಮೆಂಟ್ ಯು ಸಿ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್, ವಾಟ್ ಡು ದೇ ಸೇ? ಡಿಸ್ಪೋಸ್ ಆಫ್ ದಿ ಕೇಸ್ in accordance with law, not in accordance with what Veerbhadrappa says. You may say ಕಷ್ಟ ಇದೆ ನೋಡಿ. ಈ ಕಾನೂನು ನಮಗ್ ಬೇಡವಾಗಿತ್ತು. 10 ವರ್ಷದಲ್ಲಿ ಅದ್ ಮಾಡಿರ್ತಕ್ಕಂಥ ಅಧ್ವಾನ ಒಂದೊಂದಲ್ಲ, ಎಷ್ಟೋ ಜನ ಪ್ರಖರವಾಗಿರ್ತಕ್ಕಂಥ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯನ ನುಂಗ್ ಕೂತ್ಬಿಟ್ಟಿದೆ ಇದು. ಹಾಗಾಗಿ ನಾವು ಹುಷಾರಾಗಿದ್ದು. 18 ದಾಟೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೋಡಿ ಎಂತ ಪರಿಸ್ಥಿತಿ ಅಂದ್ರೆ, ಹುಡ್ಗಂಗ್ 18, ಹುಡುಗಿಗೆ 18 ಅಂತ ಆಯ್ತು ಅಂದ್ರೆ ಮೇಲ್ಗಡೆ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಏನ್ ಮಾಡ್ತಾರೆ ಅಲ್ಲೋಗಿ? ಏನ್ ಮಾಡ್ತಾರೆ ಸರ್? ನಾವಿಬ್ರು ಪ್ರೀತಿ ಮಾಡ್ತಿದೀವಿ, ನಮ್ಮ ಅಪ್ಪ ಅಮ್ಮ ಹಿಂಗ್ ಹಿಂಸೆ ಮಾಡ್ತಾರೆ, ನಮ್ಗೆ ಹಿಂಸೆ ಕೊಡ್ತಾ ಇದಾರೆ, ನಾವು ಅಮರ ಪ್ರೇಮಿಗಳು, ನಮಗ್ ಕಾಪಾಡ್ರು ಅಂತ. ಆಗ ಇಬ್ರು ಕೂತ್ಕೊಂಡು, ಹೌದು ಅವ್ರಿಬ್ರು ಎಲ್ಲಿದ್ದಾರೋ ಬಚ್ಚಿಟ್ಟು ತಗೊಂಬಂದ್ ಕೊಡಿ, ಅವ್ರಿಬ್ರು ಫ್ರೀ ಆಗೋ ಕಬ್ಬನ್ ಪಾರ್ಕ್ ಕಳ್ಸಿ, ಐಸ್ ಕ್ರೀಮ್ ತಿನ್ಲಿ. 18 ಇಲ್ವಾ? ಇಲ್ಲಿಗೆ ಬರ್ತೀರಿ ಇವೆಲ್ಲ ಪುರಾಣ ಕೇಳಕ್ಕೆ. ಹಿಡ್ದಾಕ್ಬಿಟ್ರು ಒಂದು ಮ್ಯಾಜಿಕ್ ನಂಬರ್ ಏನೀಗ? 18. ವಾಟ್ ಟು ಡೂ? ಇದೇ ಕಾನೂನು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಇತ್ಯಾದಿ 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 ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ತುಂಬಾ ಚೆನ್ನಾಗಿರೋದೊಂದು ಪಂಜಾಬ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ತಾವು ನೋಡಿ ಬೇಕಾದ್ರೆ. ಅದರಲ್ಲಿ ಪ್ರೊಟೆಕ್ಷನ್ ಕೊಡ್ತಾರೆ ಒಟ್ಟಿಗೆ ಇರ್ಲಿಕ್ಕೆ. ಅದನ್ನ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ, ಒಟ್ಟಿಗೆ ಇದ್ಮೇಲೆ ನ್ಯಾಚುರಲ್ ದಟ್ ಐ ಶುಡ್ ಹ್ಯಾವ್ ದಿ ಕಂಪನಿ ಆಫ್ ಮೈ ಪಾರ್ಟ್ನರ್ ಅಂತ. ಗೊತ್ತಾಯ್ತಲ್ಲ? ಅವಾಗ ಹೇಳ್ತಾರೆ, ನೋ, ವಿ ಕ್ಯಾನ್ ಓನ್ಲಿ ಸೇ ದಟ್ ಯು ಕ್ಯಾನ್ ಲಿವ್ ಟುಗೆದರ್, ವಿ ಕೆನಾಟ್ ಸೇ ದಟ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್. ಅದರಲ್ಲೇನೋ ಸ್ವಲ್ಪ ಮುಂದೆ ಬರ್ದಿದ್ರು, ಅದು ಸುಪ್ರೀಂ ಕೋರ್ಟ್ ಹೋದಾಗ ಆ ತರ ಅಬ್ಸರ್ವ್ ಮಾಡಿದ್ದಾರೆ. ಎಲ್ಲ ತಾವು ನೋಡ್ಬೇಕು, ಅದನ್ನೆಲ್ಲ ಗಮನಕ್ಕೆ ಬಂದಿದೆ. ಇವತ್ತು NCRB ಡೇಟಾ ತೆಗೆದ್ರೆ, ನ್ಯಾಷನಲ್ ಕ್ರೈಮ್ ರಿಜಿಸ್ಟ್ರೇಷನ್ ಬ್ಯೂರೋ ಡೇಟಾ ತೆಗೆದ್ರೆ 3 ರಿಂದ 4 ಸೆಕೆಂಡ್ 5 ಸೆಕೆಂಡ್ಗೆ ಭಾರತದಲ್ಲಿ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಅದನ್ನ ನೋಡಿ MBA ಹುಡುಗರು ಬರೀತಾರೆ ಅಲ್ಲಿ. ಅವ್ರಿಗೆ ಗೊತ್ತಿರೋದೇ ಒಂದು ಚಾರ್ಟ್ ಮಾತ್ರ, ಎತ್ತೀತು ಕೊಟ್ಟಿಗೆ ಕಟ್ಟು ಅಂತ. ಅಲ್ಲ, ಎತ್ತೀಯುತ್ತ ಅಂತ ನೋಡಲ್ಲ. ಇಯೋದಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಮಾಡರ್ನ್ ಬೆಂಗಳೂರಿನವ್ರಿಗಾದ್ರೆ ಅದು ಗೊತ್ತಾಗಲ್ಲ. ಎತ್ತೀತು ಅಂತಂದ್ರೆ ಕೊಟ್ಟಿಗೆ ಕಟ್ಟು ಅಂತ. ಎಲ್ಲ ಎತ್ತೀಯುತ್ತ ಅಂತ ಪ್ರಶ್ನೆ ಹಾಕೋನು. ಯು ಓನ್ಲಿ ಲುಕ್ ಅಟ್ ದಿ ಡಾಟಾ. ಅವ್ನು ಬರೀತಾನೆ ಇಂಡಿಯಾ ಈಸ್ ಅನ್ಸೇಫ್ ಅಂತ. ಯಾಕೆ ಅಂತ ಕೇಳಿದ್ರೆ, ನಿಮ್ದೇ ವೆಬ್ಸೈಟ್ ಇನ್ ಡಾಟಾ ಪ್ರಕಾರ 5 ನಿಮಿಷಕ್ಕೆ ಒಂದ್ಸತಿ ಹೆಣ್ಮಗಳ ಮೇಲೆ ರೇಪ್ ಆಗ್ತಾ ಇದೆ ಇಲ್ಲಿ ಅಂತ. ತಾವು ಎದೆ ಮುಟ್ಟು ಹೇಳ್ಕೊಳ್ಳಿ, ನಿಮ್ಮ ಮನೆತನದಲ್ಲಿ ಸುಮಾರು ಒಂದು 20 ರಿಂದ 25 ಜನ ಹೆಣ್ಮಕ್ಳು ಇರ್ಬೋದು.
ಅಣ್ಣ ತಂಗಿ ಸೋದರ ಮಾವ ಅವ್ರ ಮಕ್ಕಳು ಈ ತರ ಎಲ್ಲ 20 ರಿಂದ 25 ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಇರ್ಬೋದು. ಅವರೆಲ್ಲ ಸುರಕ್ಷಿತವಾಗಿದಾರೋ ಇಲ್ವೋ? ಇಲ್ಲ ಎಲ್ರಿಗೂ ಪೋಕ್ಸೋನು? ಎಲ್ಲ ಸುರಕ್ಷಿತವಾಗಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ತುದ್ದು ಮುಚ್ಚಿ ಕೆಲವರೇನೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಲೇಜ್ ಗಿಲೇಜಲ್ಲೆಲ್ಲ. ಸಿಕ್ ಬಿದ್ಬಿಟ್ ಮೇಲೆ ಪೋಕ್ಸೋ. ಹಿಂದೆ 16 ವರ್ಷಕ್ಕೆ ಅಂತ ಮಾಡಿದ್ರದ್ನ 375 6 ನಲ್ಲಿ 16 years ಅಂತಿತ್ತು IPC ನಲ್ಲಿ. ತೆಕ್ಕೊಡಮ್ಮ ಅದನ್ನ ಈಗ ಈ ಕಾಯ್ದೆಗೆ ಅನುಗುಣವಾಗಿ 18 ಅಂತ ತಿದ್ದುಪಡಿ ಮಾಡಿದ್ದಾರೆ. ಸೊ ಈ ಕಾಯ್ದೆ ತಿದ್ದುಪಡಿ ಆಯ್ತಲ್ಲ ನೋಡಿ, ಅಲ್ಲಿದೆ ಮೇಲ್ಗಡೆ. ಓದಿ ಅದನ್ನ ಒಂಚೂರು ಓದಿ. ವಿಡ್ರಾ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಅವ್ರದ್ದೇ ವಿಚಾರಣೆ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ. ಆ ಹುಡುಗಿ ನಿಮ್ ವಿರುದ್ಧ ಹೇಳಿಲ್ಲ ಅಂದ್ರೆ, ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. 10 ವರ್ಷ ಗ್ಯಾರಂಟಿ. ನೋ ಸಾರಿ, ಯು ಆರ್ಗ್ಯೂ ದ ಮ್ಯಾಟರ್. ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಆರ್ಗ್ಯೂ. ಆದ್ರೆ ಇನ್ನೊಂದು ಹಾಕೊಳ್ರಿ. ರಾಜಿ ಆದ್ರೆ ಇನ್ನೊಂದು ಅವನ ಅಲ್ಲಿ ಆಯ್ತು ಅಂದ್ರೆ ಆಮೇಲೆ ಬಂದು ಅವ್ರು ಹೇಳೋದಿಲ್ಲ, ಅವಾಗ ಇನ್ನೊಂದು ಬೇಲ್ ಹಾಕೊಳ್ಳಿ. ಯಾಕೆ ನಾವು ಜೈಲ್ಗಿಡೋದು? ನಮ್ ದುಡ್ಡಲ್ಲಿ ಅವ್ನು ಊಟ ಮಾಡ್ತಾ ಇದ್ದಾನೆ ಇವತ್ತು. ನಾವೇ ಕೊಡೋಣ ಅಂತವ್ರಿಗೆಲ್ಲ ಊಟನ? ನಥಿಂಗ್ ಡೂಯಿಂಗ್ ಆನ್ ದೋಸ್ ಗ್ರೌಂಡ್ಸ್. ಐ ವಿಲ್ ನಾಟ್ ಗ್ರಾಂಟ್ ಎನಿ ಟೈಮ್. ಯು ಆರ್ಗ್ಯೂ. ಏನಿದೆ ಹೇಳಿ ಕನ್ವಿನ್ಸ್ಗೆ. ಅಲ್ಲಿದೆ ಸುಪ್ರೀಂ ಕೋರ್ಟ್ ರೂಲಿಂಗು, ಅದಾಕ್ ಬರೀತೀವಿ. ಟೇಕ್ ದಿಸ್ ಮ್ಯಾಟರ್ ಟು ದಿ ಸುಪ್ರೀಂ ಕೋರ್ಟ್, ಆರ್ಗ್ಯೂ ವೆಲ್, and if my order is set aside and if the Supreme Court were to grant bail, I am the happiest person because 100 such petitions are there. With that copy, one order copy, I can grant bail to all. ನಾವು ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಹೈಕೋರ್ಟ್ ಅವ್ರು ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟ್ ಅಲ್ಲೇ ಕೊಡ್ತಾರೆ. ಆನ್ ದಿ ಕಾಂಟ್ರರಿ ಏನಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನವರು ಬಾಂಬೆ ಹೈಕೋರ್ಟ್ ಜಡ್ಜ್ ಮೇಡಮ್ಗೆ? ಮತ್ತೆ ನನ್ನನ್ನು ಅದೇ ತರ ಹರಕೆ ಕುರಿ ಮಾಡ್ಬೇಕು ಅಂತಿದ್ದೀರಾ? ಸಾರಿ, ನಾವ್ ತಮಟೆ ತಟ್ಟಿದ್ರೆ ಯಾರು ಹಾಕ್ಸ್ಕೊಂಡ್ರೆ ನಾವ್ ತಲೆ ಕೊಡಕ್ ರೆಡಿ ಆಗಿಲ್ಲ. ಏನ್ ಮಾಡ್ತೇವೆ ವೀರಭದ್ರಪ್ಪನವ್ರೆ? ಕಾನೂನು ಕಠಿಣವಾಗಿದ್ದಾಗ ಯು ಕಾಂಟ್ ಹೆಲ್ಪ್ ಇಟ್, ಐ ಕಾಂಟ್ ಹೆಲ್ಪ್ ಇಟ್. ಗೊತ್ತಾಯ್ತಲ್ಲ? ಐ ಡೋಂಟ್ ನೋ ಶನಿ ಯಾವಾಗ ಹೆಗ್ಲೇರ ಕಾಯ್ಕೊಂಡು ಕೂತಿರ್ತಾನ ಗೊತ್ತಿರಲ್ಲ. ಇಟ್ ಮೇ ಬಿ ಒನ್ ಆರ್ಡರ್ ವಿಚ್ ವಿಲ್ ವಾಶ್ ಅವೇ ಆಲ್ ಅವರ್ ಕ್ರೆಡಿಬಿಲಿಟಿ. ಗೊತ್ತಾಯ್ತಲ್ಲ? ಕೊಟ್ಟಿದ್ದೀನಿ ನಾನು, ಕೊಟ್ಟೇ ಇಲ್ಲ ಅಂತಲ್ಲ. ಏನೋ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬಂದವ್ರನ್ನ, ಹುಡುಗಿನ ಆರ್ಸ್ಕೊಂಡ್ ಬರ್ಬೇಕಾದ್ರೆ ಮೋಟರ್ ಬೈಕ್ ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅಂತವ್ರನ್ನ, ಇಲ್ಲ ಅಲ್ಲೆಲ್ಲೋ ಬಸ್ ಟಿಕೆಟ್ ತಗೊಟ್ಟವ್ರನ್ನ, ಅಂತವ್ರಿಗೆಲ್ಲ ಬೇಲ್ ಕೊಟ್ಟಿದ್ವಿ. ಕೊಟ್ಟೇ ಇಲ್ಲ ಅದು. ಎಸ್, ಎನಿ ಅದರ್ ಪಾಯಿಂಟ್? ಆಗ ಕೋರ್ಟ್ನವರು ಕಾಂಪ್ರಮೈಸ್ ಅನ್ನೋ ಪದನೇ ಕಿವಿ ಮೇಲೆ ಹಾಕೋಬಾರ್ದು ಅಂತ. ದಟ್ ಹ್ಯಾಸ್ ಬಿನ್ ಫಾಲೋಡ್ ಬೈ ಜಸ್ಟಿಸ್ ವೋಕ್ ಸಾಬ್ ಇನ್ 2020. ಗೊತ್ತಾಯ್ತಲ್ಲ? ಅಂಡ್ ಫಾಲೋಡ್ 326 ಅಲ್ಲಿ ಕೈ ಕಡ್ದಾಕ್ಬಿಟ್ಟಿದ್ರೆ ಕಾಂಪ್ರಮೈಸ್ ಅಂತ ಮಾಡಾಕಿದ್ರು. ಹೆಂಗ್ ಮಾಡಕ್ ಬರುತ್ತೆ? ಇದೆ ಕಾಂಪ್ರಮೈಸ್ ಯಾವ್ದಕ್ ಮಾಡ್ಬೇಕು ಅಂತ ಇದೆ. ರಾಮ್ ಗೋಪಾಲ್ ಅಂತ ಒಂದು ಕೇಸ್ ಇದೆ, ಅದ್ರಲ್ಲಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಪ್ರಿವಿ ಟು ದಿ ಪಾರ್ಟೀಸ್ ಅಂತ ಇರ್ಬೇಕು. ಅದರಿಂದ ಸಮಾಜಕ್ಕೇನು ಸಂದೇಶ ಹೋಗುವಂಥದ್ದಿಲ್ಲ. ಪ್ರಿವಿ ಟು ದಿ ಪಾರ್ಟೀಸ್ ಆದ್ರೆ ಅವ್ರವರಲ್ಲೇ ಆಗ್ತಕ್ಕಂಥದ್ದು. ಉದಾಹರಣೆ, ಗಂಡ ಹೆಂಡತಿ ಜಗಳ, ಕನ್ನಡ ಗಾದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅದು ಸರಿಯಾಗಿ ಅವ್ರು ಅರ್ಥೈಸ್ಕೊಂಡ್ರೆ ಅಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಅವಳು ನನ್ನ ಹಿಂಗಂದ್ರು, ರಾಕ್ಷಸ ಅಂದ್ರು, ಅವನ್ ಶೂರ್ಪಣ್ಕಿಯಿಂದ ಎಲ್ಲ ಆಯ್ತಲ್ಲ. ಅದೆಲ್ಲ ಮುಗಿದೋದ್ಮೇಲೆ ಪುನಃ ಅವರಿಬ್ರು ಒಂದಾಗಿ ಸೇರ್ಬಿಟ್ಟು ಹಾಸಿಗೆ ಹಂಚ್ಕೊಂಡ್ಬಿಟ್ರೆ ನೆನ್ನೆ ಜಗಳ ಖತಮ್ ಆಯ್ತಲ್ಲ. ಹೊಸದಾಗಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ, ಹಳೆ ಅಕೌಂಟ್ ಕ್ಲೋಸು, ಹೊಸ ಅಕೌಂಟ್ ಸ್ಟಾರ್ಟ್ ಅಂತ. ಇದು ಗಂಡಸರಿಗೆ ಮಾತ್ರ ಅಪ್ಲಿಕಬಲ್ಲು. ಹೆಂಗಸರು ಮದುವೆ ಆಗಾಗಿಂದ ನೆನ್ಪಲ್ಲೇ ಇಟ್ಕೊಂಡಿರ್ತಾರೆ. ಎಲ್ಲವನ್ನು ಮೊದಲನೇ ಸತಿಯಿಂದ ಕೊನೆಯ ಸತಿ ತನಕ ಹೇಳ್ತಾನೆ ಇರ್ತಾರೆ. ನೀವ್ ಹಂಗ್ ಮಾಡಿದ್ರಿ, ನೀವ್ ಹಿಂಗ್ ಮಾಡಿದ್ರಿ, ನೀವ್ ಹಂಗಾದ್ರಿ, ಹಿಂಗಾದ್ರಿ, ನಿಮ್ ಜನ್ಮ ಇಂಥದ್ದು, ನೀವ್ ಅಂತಕ್ ಬೈದ್ರಿ, ಅವತ್ ನಾನು ಆ ಸೀರೆ ಉಟ್ಕೊಂಡಾಗ ಚೆನ್ನಾಗ್ ಕಾಣ್ತೀನಿ ಅಂತ ಹೇಳಿಲ್ಲ, ಇದೆಲ್ಲ ಹೇಳ್ತಾರೆ. ನೀವ್ ಅನ್ನಿಸ್ಕೋಬೇಕು ಅದೆಲ್ಲಾನು. ಅದೆಲ್ಲ ಇದ್ದಿದ್ದೇನೆ. ಸೊ ದಿ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಒಂದು ಡಾಕ್ಟ್ರಿನ್ ಇದೆ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಗೊತ್ತಾಯ್ತಲ್ಲ? ಅಂದ್ರೆ ಅವರಿಬ್ಬರ ನಡುವೆ ಇರಬಹುದಾದಂತ ಮನಸ್ತಾಪ ಫರ್ದರ್ ಕೋಹ್ಯಾಬಿಟೇಷನ್, ಅಂದ್ರೆ ಕೋಹ್ಯಾಬಿಟೇಷನ್ ಅಂತ
ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ್ದಾರೆ. ಕೋಹ್ಯಾಬಿಟೇಷನ್ ಡಸಂಟ್ ಮೀನ್ ದಟ್ ಅವರಿಬ್ರು ಜೊತೆಗಿರೋದು ಅಂತಲ್ಲ. ಜೊತೆಗಿದ್ಮೇಲಿಂದ ಅವರ ದೈಹಿಕ ಸಂಪರ್ಕವು ಕೂಡ ಮತ್ತು ಸಂಸಾರ ನಡೆಸ್ತಕ್ಕಂಥದ್ದು ದಾಂಪತ್ಯದ ಅವಿಭಾಜ್ಯ ಅಂಗವಾಗಿ ಇರ್ತಕ್ಕಂಥದ್ದಾದ್ರಿಂದ ಮನಸ್ಸಿಟ್ಟು ಅದನ್ನೆಲ್ಲ ಕ್ಷಮಿಸಿ ಮುಂದುವರೆದಿದ್ದಾರೆ ಅಂತ ಅರ್ಥ. ಅದು ಡಾಕ್ಟ್ರಿನ್ ಆಫ್ ಕಾಂಡನೇಷನ್ ಆಫ್ ದಿ ಕ್ರೂಯಲ್ಟಿ ಅಂತ ಗೊತ್ತಾಯ್ತಲ್ಲ. ಸೊ ಹಳೆಯದನ್ನೇ ನೆನ್ಪಿಟ್ಕೊಂಡು ತಿರ್ಗಾ ಗಲಾಟೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಂಥದ್ದನ್ನ ಪ್ರಿವಿ ಟು ದಿ ಪಾರ್ಟೀಸ್ ಇದ್ರೆ ಅಂತಹ ಪ್ರಕರಣಗಳನ್ನ ಟ್ರೂ ಸೆಟಲ್ಮೆಂಟ್ ಇದ್ರೆ ಅವರಿಬ್ಬರ ನಡುವೆ ನಿಜವಾದ ಒಂದು ನೈಜ ರೀತಿಯಿಂದ ಆಗಿರ್ತಕ್ಕಂಥ ಒಂದು ರಾಜಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಆಗ ಅಂತಹ ಪ್ರಕರಣಗಳನ್ನ ನ್ಯಾಯಾಲಯಗಳು ತಮ್ಮ 482 ಜೂರಿಸ್ಡಿಕ್ಷನ್ ಅಲ್ಲಿ ಬರಖಾಸ್ತುಗೊಳಿಸಬಹುದು ಅಂತ ರಾಮ್ ಗೋಪಾಲ್ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು ಅಂತ ಒಂದು ಕೇಸ್ ಇದೆ, ಅದರೊಳಗೆ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ರಮಣ ಸಾಹೇಬ್ರದ್ದು ಹೆಡಿಂಗ್ ಬೆಂಚ್. ಗೊತ್ತಾಯ್ತಲ್ಲ. 2021 SEC ಆನ್ಲೈನ್ 661 886 ಏನೋ ಇದೆ, ನೋಡ್ಕೊ. ಇದೆಯಾ ಕೊಡಿ. ಇಲ್ಲಿ ನೋಡಿ ಕಾರಣಗಳನ್ನ ಹಾಕಿದ್ದಾರೆ. 7 ಕಾರಣಗಳಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನ ಬರ್ಖಾಸ್ತುಗೊಳಿಸಬಹುದು ಅಂತ ತಗೊಂಡು ಆ ಕಡೆ ಕೊಟ್ಬಿಡಿ. ಪೋಕ್ಸೋ ಹೇಳಿಲ್ಲ, ಅದರಲ್ಲಿ ಪೋಕ್ಸೋ ಹೇಳಿಲ್ಲ. ನೋ ಕ್ವಶ್ಚನ್ ಆಫ್ ಕಾಂಪ್ರಮೈಸ್ ದೆನ್. ಎಸ್, ಬರ್ಕೊಳ್ಳಿ. ಹಾರ್ಡ್ ಸಾಕು, ಎನಫ್ ಇಸ್ ಎನಫ್. ಹಾರ್ಡ್ ಶ್ರೀ ವೀರಭದ್ರಯ್ಯ MC and learned HGP. Petition under section 439 CRPC with the following prayer. ಅದೇ ಮಾಡ್ಕೊಳ್ಳಿ, ಅದೇನಿದೆ ನೋಡಿ, ಅದನ್ನ ನಾವೇನ್ ಮಾಡಕ್ ಬರುತ್ತೆ. ಆಯ್ತಾ? Brief facts of the case are as under. A complaint came to be lodged by the second respondent to the petition with Harihara Town Police, which was registered in crime number 38 of 2022 for the following offences. First, next para. Gist of the complaint governments reveal that on 11 to the victim girl, being the daughter of the complainant, was studying in Kannada medium school in 9th standard. First, petitioner herein developed a love affair with the victim girl, and in pursuance of the said love affair, there was a physical relationship between the parties, between the victim girl and the accused. First, when the same was continued, victim girl became a pregnant, and the same was noticed by the parents of the victim girl when she was taken to government hospital at Davangere, CG hospital at Davangere. First, later on inquiry, the complainant came to know about the sexual intercourse the petitioner had with the victim girl and lodged a complaint as aforesaid. First, police, after investigating the matter, arrested the petitioner and sent him to judicial custody and filed charge sheet. First, next para. The attempt made by the petitioner in seeking for grant of bail was turned down by the learned special judge at Davangere in SC number 57 of 2022 by order dated 7 December 2022. Thereafter, petitioner is before this court. First, next para. Shri Veerbhadraya, learned counsel for the petitioner, vehemently reiterating the grounds set in the bail petition, vehemently contended that the incident is a case of love affair, and on account of the fact that the petitioner belongs to the lower community, complainant party did not marry the victim girl to the petitioner, and since a baby girl is born out of the physical relationship, in the physical relation, on account of the physical relationship between the petitioner and the victim girl, there is a possibility of the petitioner marrying the victim girl, and therefore
sought for grant of bail. Full stop. Next para. Per contra, learned HGP opposes the bail grounds vehemently. Full stop. Next para. Second respondent with the de facto complainant, though served with the notice of the petition, comma, remained absent and did not choose to contest the petition. Full stop. Next para. In view of the contentions urged on behalf of the, in view of the rival contentions of the parties, comma, this court perused the matter on record meticulously. Full stop. Next para. Admittedly, the victim girl was studying in 9th standard and therefore minor as on the date of incident. Full stop. Next para. The victim girl was taken to CG Hospital, Davangere on 10/2/2022 in the pretext of the stomach pain, and doctor having examined the victim girl, comma, noticed that the victim girl was pregnant of 7 months as on the date of examination. First, thereafter, comma, the mother of the victim girl inquired the victim girl, and the victim girl then relieved, then revealed. ಯಾರದು ಏನ್ ಕೋರ್ಟ್ ನಡೆಸಬೇಕು ಏನ್ ಮಾಡ್ಬೇಕು ಅಷ್ಟು ಜೋರಾಗಿ ಮಾತಾಡ್ತಾರೆ. Revealed that the accused petitioner is responsible for the pregnancy. First, immediately thereafter, comma, complaint came to be lodged with the jurisdictional police, and the police, after thorough investigation, filed the charge sheet against the accused for the aforesaid offences. First, next para. The grounds urged on behalf of the petitioner that it's a case of love affair and consensual sex cannot be countenanced in law. In view of the fact that the victim is the minor, in view of the fact that victim girl is a minor as on the date of incident. First, next para. Whether at all there was a element of forcible sexual intercourse or not cannot be the subject matter of decision of this court in the bail petition, as this court cannot hold a mini trial while assessing the said aspect of the matter. First, next para. Suffice to say that even assuming that the victim girl is a consenting party to the physical relationship accused had with the victim girl, comma, such a consent cannot be considered as consent in the eye of law in view of the authoritative pronouncement of the Honorable Apex Court in the case of independent thought versus so and so. First, next para. Suffice to say that the material available on record, comma, at this juncture would definitely disentitle the petitioner from obtaining an order of grant of bail by resorting to the special powers vested in this court under section 29 under section 439 of the CRPC. First, next para. The apprehensions of the prosecution is also well founded. Accordingly, comma, following order, bail petition rejected. First, however, this would not prevent the petitioner from filing a successive bail application if there is a positive change in circumstance in his case.